ಉಡುಪಿಯ ಲೊಂಬಾರ್ಡ್ ಸ್ಮಾರಕ ಆಸ್ಪತ್ರೆಯಲ್ಲಿ ಜುಲೈ 24ರಂದು ರಕ್ತ ಸಂಗ್ರಹ ಘಟಕವನ್ನು ಉದ್ಘಾಟಿಸಲಾಯಿತು. ಈ ಸೌಲಭ್ಯವನ್ನು ಸಿಎಸ್ಐ ಕರ್ನಾಟಕ ದಕ್ಷಿಣ ಡಯಾಸಿಸ್ನ ಬಿಷಪ್ ಹೇಮಚಂದ್ರ ಕುಮಾರ್ ಅವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು. ರಾಯಚಾಲ್ ಟೀಚೆ ಅವರು ಆಶೀರ್ವಚನ ನೀಡಿದರು. ಸಿಎಸ್ಐ ಕೆಎಸ್ಡಿಯ ಬಿಷಪ್ ಹೇಮಚಂದ್ರ ಕುಮಾರ್ ಮಾತನಾಡಿ, ಯಾವುದೇ ರೋಗಿಯು ಸಂಪನ್ಮೂಲಗಳ ಕೊರತೆಯಿಂದ ಚಿಕಿತ್ಸೆ ಪಡೆಯದೆ ಹೊರಗುಳಿಯದಂತೆ LMH ನಿರಂತರ ಹೊಸ ಸೌಲಭ್ಯಗಳನ್ನು ಸೇರಿಸುತ್ತಿದೆ. ರಕ್ತ ಸಂಗ್ರಹ ಘಟಕವು ರೋಗಿಗಳು, ವೈದ್ಯರು ಮತ್ತು ಸಿಬ್ಬಂದಿಗೆ ಉತ್ತಮ ಬೆಂಬಲವಾಗಿದೆ. LMHನಲ್ಲಿ ಎಲ್ಲರೂ ಒಂದೇ ಕುಟುಂಬದವರಂತೆ ಒಟ್ಟಾಗಿ ಕೆಲಸ ಮಾಡುತ್ತಾರೆ ಎಂದರು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯ ಕುಂದಾಪುರದ ಅಧ್ಯಕ್ಷ ಎಸ್ ಜಯಕರ್ ಶೆಟ್ಟಿ ಭಾಗವಹಿಸಿದ್ದರು. LMH ನಿರ್ದೇಶಕ ಸುಶೀಲ್ ಜತ್ತನನ್ ಅವರು ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಕೋಶಾಧಿಕಾರಿ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಕುಂದಾಪುರ ಶಿವರಾಮ್ ಶೆಟ್ಟಿ, ವೈದ್ಯಾಧಿಕಾರಿ ಡಾಕ್ಟರ್ ಶಾರದಾ ವಿವೇಕ್, ವೀರೇಂದ್ರ ಕುಮಾರ್ ಗುತ್ತಲ್, LMH ರಕ್ತ ಶೇಖರಣಾ ಘಟಕದ ನಿರ್ದೇಶಕ ಡಾಕ್ಟರ್ ಧನಂಜಯ ಭಟ್, ಆಡಳಿತಾಧಿಕಾರಿ ದೀನಾ ಪ್ರಭಾವತಿ, PRO ರೋಯ್ ರತ್ನಾಕರ್, ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು. ಸುಲಭವಾಗಿ ಕೊಡುವಂಥ ವಿಭಾಗ ರಕ್ತಧಾರೆ ಅಥವಾ ಜೀವ ಅನ್ನುವಂಥ ರಕ್ತ ಜೀವಕ್ಕೆ ಸಮಾನ ಅಂತ ಒಂದು ತೊಟ್ಟು ರಕ್ತ ಒಬ್ಬ ವ್ಯಕ್ತಿಯ ಜೀವನಕ್ಕೆ ಆಧಾರ. ಅಪಘಾತವಾದಾಗ ಅಥವಾ ಏನಾದರೂ ಕಾಯಿಲೆಗಳಿದ್ದಾಗ ಅತಿ ತುರ್ತಾಗಿ ಬೇಕಾದಂಥ ಸಂಗತಿ. ಒಬ್ಬ ವೈದ್ಯರಿಗೆ ಒಂದು ಆತ್ಮಸ್ಥೈರ್ಯ ಅಂತಂದರೆ ಒಂದು ಆಸ್ಪತ್ರೆಯಲ್ಲಿ ಎಲ್ಲವೂ ಸಹ ಪೂರಕವಾಗಿದ್ದಾಗ ಮಾತ್ರ. ಎಷ್ಟೇ ಎಕ್ಸ್ಪರ್ಟ್ ಆದಂಥ ವೈದ್ಯರಿದ್ದರೂ ಸಹ ಆಸ್ಪತ್ರೆಯಲ್ಲಿ ಅವರಿಗೆ ಪೂರಕವಾದಂಥ ಎಲ್ಲ ಸಂಗತಿ ಇದ್ದಾಗ ಅವ್ರು ಸಕ್ಸಸ್ ಆಗಲಿಕ್ಕೆ ಕಾರಣ. ಒಂದು ವೇಳೆ ಆ ನಿಟ್ಟಿನಲ್ಲಿ ನಮ್ಮ ಉಡುಪಿ ಆಸ್ಪತ್ರೆ ಹಂತ ಹಂತವಾಗಿ ವೈದ್ಯರಿಗೆ ಪೂರಕವಾಗಿ ಬಂದಂಥ ಇಲ್ಲಿ ಯಾರೇ ಆರೋಗ್ಯಕ್ಕಾಗಿ ಬಂದಂಥ ವ್ಯಕ್ತಿಗೆ ಅವರು ಇಲ್ಲಿ ಇಲ್ಲ ಅನ್ನೋದೇ ಹೋಗ್ಬಾರ್ದು. ನಮಗೆ ಇಲ್ಲಿ ಅದು ಇಲ್ಲ ಅನ್ನೋ ಅನುಕೂಲ ಇಲ್ಲ ಅಂತ ಹೋಗ್ಬಾರ್ದು. ಎಲ್ಲರೂ ಸಹ ಅದರ ಉಪಯೋಗವನ್ನು ಪಡ್ಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲೇ ಒಂದೊಂದನ್ನು ಸಹ ಆಸ್ಪತ್ರೆಗೆ ಪೂರಕವಾಗಿ ಅವರು ಸೇರಿಸ್ತಾ ಬಂದಿದ್ದಾರೆ. ಇವತ್ತು ನಮ್ಮ ಡಯಾಸಿಸ್ನ 3 ಆಸ್ಪತ್ರೆಯಲ್ಲಿ ಒಂದು ವೇಳೆ ಬೆಡ್ ಸ್ಟೋರೇಜ್ ಇದೆ ಅಂತಂದರೆ ಅದು ಉಡುಪಿ ಆಸ್ಪತ್ರೆಯಲ್ಲಿ ಮಾತ್ರ. ಬೇರೆ ಆಸ್ಪತ್ರೆಗಳು ಪ್ರಯತ್ನ ಮಾಡ್ತಾ ಇದೆ, ಆದರೆ ಇದುವರೆಗೆ ಸಕ್ಸಸ್ ಆಗಲಿಲ್ಲ. ಆದರೆ ಉಡುಪಿಯಲ್ಲಿ ಈ ಆಸ್ಪತ್ರೆಯಲ್ಲಿ ಇದು ನೆರವೇರಿದೆ. ಅದಕ್ಕೆ ನಾನು ಮತ್ತೊಮ್ಮೆ ನಮ್ಸರಿಗೆ ವಂದನೆ ಹೇಳ್ತೇನೆ. ಇವರು ರೆಡ್ ಕ್ರಾಸ್ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೆ ವಂದನೆ ಹೇಳ್ತೇನೆ. ನಿಮ್ಮ ಪ್ರಯತ್ನ, ನಿಮ್ಮ ಪರಿಶ್ರಮ ಇವತ್ತು ಈ ಆಸ್ಪತ್ರೆಯಲ್ಲಿ ಈ ಘಟಕ ಪ್ರಾರಂಭವಾಗಲಿಕ್ಕೆ ಸಾಧ್ಯವಾಗಿದೆ. ಮುಖ್ಯವಾಗಿ ಇದರಲ್ಲಿ ತೊಡಗಿಸಿಕೊಳ್ಳುವಂಥ ವೈದ್ಯರು ಮತ್ತು ಇಲ್ಲಿಯ ದಾದಿಯರು ಮತ್ತು ಹೀಗೆ ಚಿಕಿತ್ಸೆಗೆ ಬರುವಂಥ ಎಲ್ಲರಿಗೆ ಇದು ಒಂದು ಸದಾವಕಾಶ. ತಮ್ಮ ಸೇವೆಯ ಹೆಚ್ಚಿನ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ವೈದ್ಯರಿಗೆ ಅವಕಾಶ ಆದರೆ ಕಲಿಕೆಯಲ್ಲಿ ಅದನ್ನು ಹೊಂದಿಕೊಳ್ಳಲಿಕ್ಕೆ ದಾದಿಯರಿಗೆ, ಇಲ್ಲಿ ಒಂದು ವೇಳೆ ತರಬೇತಿ ಪಡೆಯುವಂಥ ವಿದ್ಯಾರ್ಥಿಗಳಿಗೆ ಇವೆಲ್ಲವೂ ಸಹ ಪೂರಕವಾದ ಸಂಗತಿಗಳು. ಲೊಂಬಾರ್ಡ್ ಆಸ್ಪತ್ರೆಯಲ್ಲಿ ನಮ್ಮ ಹೊಸತಾದ ನೇಮಕವಾದ ಡಯಾಸಿಸ್ನ ಖಜಾಂಚಿಯಾದ ರೆವರೆಂಡ್ ಐವನ್ ಡಿಸೋನ್ಸ್ ಅವರಿದ್ದಾರೆ. ಅದು ಬಹಳ ಒಂದು ಸಂತೋಷದ ವಿಷಯ. ಯಾಕಂತ ಹೇಳಿದ್ರೆ ಇನ್ನು ಮುಂದೆ ನಮ್ಮ ಡಯಾಸಿಸ್ ಅಲ್ಲಿ ಹಣದ ಕೊರತೆ ಇರುವುದಿಲ್ಲ. ಅವರು ನಮ್ಮವರೇ ಆದದ್ರಿಂದ ಇನ್ನು ಅದು ನಮಗೆ ಬಹಳ ಸಂತೋಷದ ಸಂಗತಿ. ಆದರೆ ಇವತ್ತು ನಿಜವಾಗಿ ಹೇಳುತ್ತಾದ್ರೆ ಡಾಕ್ಟರ್ ಕಳ್ಳಯ್ಯ ಅವರು ಹೇಳಿದರು ಸಂತೋಷದ ದಿನ, ಪ್ರೌಡ್ ಮೂಮೆಂಟ್ ಅಂತ ಹೇಳಿ. ನಿಜವಾಗಿ ಅದು ಪ್ರೌಡ್ ಮೂಮೆಂಟ್. ಯಾಕಂತ ಹೇಳಿದ್ರೆ ಶ್ರೇಷ್ಠತೆಯ ಕಡೆಗೆ ನಮ್ಮ ಪ್ರಯಾಣದಲ್ಲಿ ಇದು ಒಂದು ಮೈಲುಗಲ್ಲಾಗಿದೆ. ಇದರ ವಿಷಯ ನಾವೊಂದು 3-4 ವರ್ಷದಿಂದ ಆಲೋಚನೆ ಮಾಡ್ತಾ ಇದ್ದೇವೆ. ನಮಗೆ ಒಂದು ಬ್ಲಡ್ ಬ್ಯಾಂಕ್ ಅಂತ ಮೊದಲು ನಮಗೆ ಇಷ್ಟ ಇತ್ತು. ಅದು ಕಾರಣಾಂತರದಿಂದ ಬ್ಲಡ್ ಬ್ಯಾಂಕ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಇದೆ, ಸ್ಪೇಸ್ ಪ್ರಾಬ್ಲಮ್ ಕೂಡ ಇದೆ. ಆದರೆ ನಾವು ಬ್ಲಡ್ ಸ್ಟೋರೇಜ್ ಸೆಂಟರ್ ಅಥವಾ ಬ್ಲಡ್ ಸ್ಟೋರೇಜ್ ಯೂನಿಟ್ ಅಂತ ಹೇಳಿ ಇಲ್ಲಿ ಸ್ಥಾಪಿಸಲು ಇಚ್ಛೆ ಪಟ್ಟಾಗ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯು ಮುಂದೆ ಬಂದು ಒಟ್ಟಾಗಿ ಗಟ್ಟಿಯಾಗಿ ನಾವು ಈ ಕಾರ್ಯವನ್ನು ನೆರವೇರಿಸುವ ಅಂತ ಹೇಳಿದಕ್ಕೆ ನಾನು ನಿಜವಾಗಿ ಆಭಾರಿ ಆಗ್ತೇನೆ ರೆಡ್ ಕ್ರಾಸ್ ಸೊಸೈಟಿ. ಇದು ಯಾಕೆ ನಮಗೆ ಅಷ್ಟು ಅವಕಾಶತೆ ಇದೆ ಅಂತ ಹೇಳಿದ್ರೆ, ನಮ್ಮ ಜಯಕರ್ ಶೆಟ್ಟಿ ಅವರು ಹೇಳಿದ ಹಾಗೆ ಈಗಿನ ಕೆಲವು ವರ್ಷದಿಂದ ನಾವು ನೋಡ್ತಾ ಬಂದಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ಆಸ್ಪತ್ರೆಯಲ್ಲಿ ಸರ್ಜರಿಗಳು ಹೆಚ್ಚೆಚ್ಚಾಕೊಂಡು ಹೋಗ್ತಾ ಇದೆ. ಜನರಲ್ ಸರ್ಜರಿ ಇದೆ, ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇದೆ, ಲೇಸರ್ ಸರ್ಜರಿ ಇದೆ, ಗೈನಕಾಲಜಿಕಲ್ ಸರ್ಜರಿ ಇದೆ, ಆಪ್ಥಮಾಲಜಿ ಸರ್ಜರಿ ಇದೆ,
ಹಾಗೆ ವಿಶೇಷ ಬೇರೆ ಬೇರೆ ಘಟಕದ ಸರ್ಜರಿಗಳು ಹೆಚ್ಚೆಚ್ಚಾಗಿ ಹೋಗ್ತಾ ಇದೆ. ಆಗ ನಾವು ಒಬ್ಸರ್ವ್ ಮಾಡಿದ ಒಂದು ವಿಷಯ ಏನಂತ ಹೇಳಿದ್ರೆ, ಅನೇಕ ಸರ್ತಿ ಸರ್ಜರಿ ಆಗುವಾಗ ರಕ್ತದ ಅವಶ್ಯಕತೆ ಬೀಳ್ತದೆ. ಆ ಅವಶ್ಯಕತೆ ಬೀಳುವಾಗ ಹೆಚ್ಚಾಗಿ ಭಯ ಪಡುದು, ಟೆನ್ಷನ್ ಮಾಡುದು, ಸ್ಟ್ರೆಸ್ ತಗೊಳ್ಳುದು. ಇತಿಹಾಸ ಇರುವಂತಹ ಲಂಬಾರ್ಡ್ ಮಿಷನ್ ಹಾಸ್ಪಿಟಲಲ್ಲಿ ಇವತ್ತು ಒಂದು ಬ್ಲಡ್ ಸ್ಟೋರೇಜ್ ಸೆಂಟರ್ ಉದ್ಘಾಟನೆ ಆಗಿದೆ. ಲಂಬಾರ್ಡ್ ಮಿಷನ್ ಹಾಸ್ಪಿಟಲು ನಮ್ಮ ಜಿಲ್ಲೆ ಮಾತ್ರ ಅಲ್ಲ, ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತ ಆಸ್ಪತ್ರೆ ಆಗಿತ್ತು. ಈ ಆಸ್ಪತ್ರೆಯನ್ನು ನಾನು ಉಡುಪಿಯಲ್ಲಿರುವಾಗ ತುಂಬ ಹತ್ತಿರದಲ್ಲಿ ನೋಡಿದ್ದೇನೆ. 67ರಿಂದ 71ರವರೆಗೆ ನಾನು ಉಡುಪಿಯಲ್ಲಿ ಲಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಸ್ಟೂಡೆಂಟ್ ಆಗಿದ್ದೆ. ಅದರ ಪಕ್ಕದಲ್ಲಿ ನಮ್ಮ ಒಂದು ಬಡ್ಸ್ ಹಾಸ್ಟೆಲ್ ಇತ್ತು, ಅದರ ವಾರ್ಡನ್ ಕೂಡ ಆಗಿದ್ದೆ. ಆ ಸಮಯದಲ್ಲಿ ಈ ಆಸ್ಪತ್ರೆ ಬೆಳಗುಗಳನ್ನು ನಾನು ದಿನ ನೋಡ್ತಾ ಇದ್ದೆ ಇಲ್ಲಿ ಬರುವಾಗ. ಅಲ್ಲದೆ ನನ್ನ 2 ಮಕ್ಕಳ ಜನನ ಕೂಡ ಇಲ್ಲಿ ಆಸ್ಪತ್ರೆಗೆ ಆಯಿತು. ಅದೆಲ್ಲ ಈ ಆಸ್ಪತ್ರೆಗೂ ನನ್ನ ಒಂದು ನಿಕಟವಾದ ಸಂಬಂಧ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾವಾಗಲೂ ಅದನ್ನು ನಾನು ನೆನಪಿಸಿಕೊಳ್ತೇನೆ. ಆ ಸಮಯದಲ್ಲಿ ನಮಗೆ ಸಿಕ್ಕಿದಂಥ ಒಂದು ಸರ್ವೀಸು ಖಂಡಿತವಾಗಿಯೂ ಎಲ್ಲಿಯೂ ಸಿಗಲಿಕ್ಕಿಲ್ಲ. ಇವತ್ತು ಬೆಳಗ್ಗೆ ನನ್ನ ಮಿಸಸ್ ಕೂಡ ಅದೇ ಹೇಳ್ತಾ